ಹರೇ ನಮಃ. ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನಿಧೇ ನಿಧೇ ಪ್ರಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಅಜ್ಞಾನತಿಮಿಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಸಿದ್ಧಸಾಧನವಿಧಬಿಂಬಕಾಂಬೋಜಕೆ ಪದ್ಮವಲ್ಲಭನಮ್ಮ ವಿಜಯ ವಿಠ್ಠಲವಲಿವಾ. ಪದ್ಮವಲ್ಲಭನಮ್ಮ ವಿಜಯ ವಿಠ್ಠಲವಲಿವಾ. ಪರಮ ಪೂಜ್ಯ ಗುರುಜಗನ್ನಾಥರಾಯರು ಲಕ್ಷ್ಮೀದೇವಿಯನ್ನು ಯಾವ ರೀತಿ ಒಲಿಸ್ಕೋಬೇಕು, ಆಕೆಯನ್ನು ಯಾವ ರೀತಿ ಸ್ತೋತ್ರ ಮಾಡಬೇಕು, ಸ್ತೋತ್ರ ಪ್ರಿಯ ಸ್ತೋತ್ರ ಸೇವಾ ಮಮ ಧಾರಯ ಅಂತ ಪರಮಾತ್ಮ ಹೇಳ್ತೀವಿ. ಆಕೆ ಅನುಗ್ರಹ ಆದರೆ ಆಕೆ ಸ್ತೋತ್ರ ಮಾಡೋಕ್ಕೆ ನಮಗೆ ಬರ್ತದೆ. ಅದನ್ನು ಹೇಳ್ತಾರೆ ಯಾರೋ ಗುರುಜಗನ್ನಾಥದಾಸ್ ಏನು ಹೇಳ್ತಾರೆ, ದೇವಿ ನಿನ್ನಯ ಕಳೆಗಳಿಂದಲೇ ಜೀವಿಸುವುದಿ ಜಗವುದು ನೆತ್ತದಿ ಭಾವಿಸಿ ಪರಿ ಎನಿಗೆ ಸಂತತ ನಿಕಟ ಸಂಪದವ. ದೈವಿ ರಮ್ಯ ಮುಖಾರವಿಂದಳನಿ ಒಲಿದು ಸೌಭಾಗ್ಯ ಪಾಲಿಸು ಸೇವಕಾಧವನೆಂದನು ಬ್ಯಾಗನೆ ಒಲಿ ನೀಯನಗೆ. ಒಂದು ಸಣ್ಣ ವಿಜ್ಞಾಪನೆ. ಈ ಸ್ತೋತ್ರದ ಮಾಲಿಕೆ ಅಂದರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಲೈಕ್ ಕೊಡ್ರಿ ಅಂತ ನನ್ನ ಅಪೇಕ್ಷೆ. ನಿಮಗೆ ಲೈಕ್ ಆದರೆ ಅಂತ ಹೇಳ್ತಾ, ದೇವಿ ಮಹಾಲಕ್ಷ್ಮಿಯ ಕಳೆಗಳಿಂದ ನಮ್ಮಲ್ಲಿ ಅತ್ಯಂತ ಅಪಾರವಾದ ಜ್ಞಾನ ಸಂಪತ್ತು ಬೆಳಗ್ತದೆ. ಇದು ಯಾವ ರೀತಿ ಹೇಳಬೇಕಂತಂದ್ರೆ, ಭಗವದ್ಗೀತಾ 10ನೇ ಅಧ್ಯಾಯ ಪರಮಾತ್ಮನ ವಿಭೂತಿ ರೂಪಗಳು ಅಂತ ಬರ್ತಾವೆ. ಆ ವಿಭೂತಿ ರೂಪಗಳ ಒಳಗೆ ಏನದಂದರೆ ಮಹಾಲಕ್ಷ್ಮಿ ಕಳೆಗಳ್ಯಾವ. ಒಂದೊಂದು ಇದರೊಳಗೆ ಏನಪ್ಪ ಅಂದ್ರೆ, ಜೀವರಾಶಿ ಒಳಗೆ ಒಂದೊಂದು ವಿಭೂತಿ ರೂಪದೊಳಗೆ ಮಹಾಲಕ್ಷ್ಮಿ ಪರಮಾತ್ಮನ ಯಾವ ಯಾವ ರೀತಿಯಿಂದ ಸೇವೆ ಮಾಡ್ತಾವೆ ಅನ್ನೋ ಮಾತನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ದೇವಿ ನಿನ್ನಯ ಕಳೆಗಳಿಂದಲೇ ಜೀವಿಸುವುದೇ ಜಗವು ನಿತ್ತದಿ. ಇಡೀ ಜಗತ್ತು ನಿನ್ನ ಕಳೆಗಳಿಂದ ತುಂಬಿ ತುಳುಕ್ತಾ ಇದೆ. ಅಪ್ರಾಕೃತವಾಗಿರ್ತಕ್ಕಂತಹ ನಿನ್ನ ದೇಹ ಪ್ರಾಕೃತ ಶರೀರದೊಳಗೆ ನಿನ್ನ ಅವ್ಯಕ್ತ ರೂಪದಿಂದ ಒಳಗಡೆ ಇದ್ದು ಆ ಗುಣಗಳನ್ನು ವ್ಯಕ್ತ ಮಾಡಿ ಆ ಜೀವರಿಗೆ ಅನುಗ್ರಹ ಮಾಡ್ತಲ್ಲ, ಅದು ದೊಡ್ಡ ಕರುಣೆ. ಅಪ್ರಾಕೃತವಾದ ಶರೀರ ನಿಂದು, ಅಪ್ರಾಕೃತವಾದ ಜ್ಞಾನ, ಪ್ರಾಕೃತ ಶರೀರದೊಳಗೆ ನೀನು ನಿಂತ್ಕೊಂಡು ಏನಪ್ಪ ಅಂದರೆ ಏನು ಮಾಡ್ತೀಯ, ಆ ಅಪ್ರಾಕೃತವಾದ ಜ್ಞಾನವನ್ನು ನುಡಿಸ್ತೀಯಲ್ಲ ತಾಯಿ. ಎಂತಹ ಅಂತಃಕರಣ ನಿಂದು. ಇದು ಹೇಳ್ತಾರೆ ಮಹಾಲಕ್ಷ್ಮಿಯ ಕಳೆಗಳು ಅಂದರೆ. ಯಾರಿಗೆ ತುಂಬ್ತಾಳ ಮಹಾಲಕ್ಷ್ಮಿ. ಜೀವಿಸುವುದು ಜಗದಿನಿತ್ತದಿ. ಎಲ್ಲಿವರೆಗೂ ಈ ದೇಹದೊಳಗೆ ಮಹಾಲಕ್ಷ್ಮಿ ಅನುಗ್ರಹ ಇರ್ತದೋ ಅಲ್ಲಿವರೆಗೂ ಈ ದೇಹ ಚೇತನ ಆಗಿರ್ತದೆ. ಯಾವ ಲಕ್ಷ್ಮೀದೇವಿ ಅನುಗ್ರಹ ಸ್ವಲ್ಪ ತಪ್ತದೋ ವಾಯುದರ್ ಸರ್ಕೊಂಬಿಡ್ತಾರೆ ವಿಶೇಷವಾಗಿ. ಉಳುಕಿವೆಲ್ಲ ಪಂಚಭೂತದೊಳಗೆ ಲೀನ ಆಗಿಬಿಡ್ತಾವೆ. ಯಾರು ಅಲ್ಲೇ ಬರ್ತಕ್ಕಂಥವ್ರು ಯಾರು ಅಂದರೆ ಭೂದೇವಿಯಲ್ಲಿ ಲೀನ ಆಗಿಬಿಡ್ತಾವೆ. ರುದ್ರದೇವರ ಮಾತು ಏನು ಬರ್ತದೆ ವಿಶೇಷವಾಗಿ ಅಂದರೆ, ಪಂಚಭೂತಗಳು ಎಲ್ಲಿಂದ ಬಂತು? ಜಡ ಅಂತ ಬರ್ತದೆ. ಜೀವ ಜಡ ಚೇತನ ರೂಪ ಬರ್ತದೆ. ಆ ಜಡದೊಳಗೆ ಸಂಪೂರ್ಣವಾಗಿ ಈ ದೇಹ ಎಲ್ಲ ಲೀನಾಗಿ ಹೋಗ್ತದೆ. ಆ ಜಡ ಪ್ರಕೃತಿನೂ ಮಹಾಲಕ್ಷ್ಮಿನೇ.
ಈ ದೇಹದೊಳಗೆ 3 ರೂಪದಿಂದ ಒಳಗಡೆ ವ್ಯಾಪ್ತೊಳಗ ಮಹಾಲಕ್ಷ್ಮಿ. ರುದ್ರದೇವರಲ್ಲಿ 3 ರೂಪ. ಅವು ಯಾವ್ಯಾವ ರೀತಿ ಏನಪ್ಪ ಅಂದ್ರೆ ಇಂದ್ರಿಯಗಳು, ದೇವತೆಗಳು, ದೇಹ ಇವು ಒಂದೊಂದು ರೂಪದಿಂದ ದೇಹದ ಒಳಗಡೆ ಕೂತ್ಕೊಂಡು ತನ್ನ ವ್ಯಾಪಾರವನ್ನು ಮಾಡ್ತಾ ಇರ್ತಾವೆ. ಮಾರಾಟ ವ್ಯಾಪಾರ ಏನು ಹಾಕಿದೆ ಅಂದರೆ ಪ್ರತಿಯೊಂದು ಭೂತದೊಳಗೆ, ಪ್ರತಿಯೊಂದು ಚೇತನದೊಳಗೆ ಪರಮಾತ್ಮ ಯಾವ ಗುಣದಿಂದ ಕ್ರೀಡೆ ಆಡ್ತದನ ಅದನ್ನ ಗುಣಗಳನ್ನು ಹುಡುಕ್ತಕ್ಕಂಥದ್ದೇ ಮಹಾಲಕ್ಷ್ಮಿ ವ್ಯಾಪಾರ. ಲಕ್ಷ್ಮೀ ವ್ಯಾಪಾರ ಯಾವುದು ಅಂದರೆ ಈಗ ವಾಯುತತ್ವ ತೊಗೊಂಡ್ವಿ ನಾವು, ಪೃಥ್ವಿ ತತ್ವ ತೊಗೊಂಡ್ವಿ ನಾವು. ಪೃಥ್ವಿ ಒಳಗೆ ಅನಂತ 5 ಪೃಥ್ವಿ ಬರ್ತಾವೆ. ಜಲತತ್ವದಲ್ಲಿ ಅನಂತ ಜಲ ಬರ್ತಾವೆ. ಆ ಒಂದು ಜಲದೊಳಗೆ ಅನಂತ ರೂಪದಿಂದ ಪರಮಾತ್ಮ ಯಾವ ರೀತಿ ಇದ್ದಾನಲ್ಲೇ ಆ ಗುಣಗಳನ್ನು ನೆನೆಸ್ತಾ ಹೋಗ್ತಾಳ. ಇದು ಆಕಿ ಸಾಧನ, ಪರಮಾತ್ಮ ಸ್ತೋತ್ರ. ಇದು ಈ ಉಪಾಸನೆ ನಮಗೆ ದೇವಿ ನಿನ್ನೆಯ ಕಳೆಗಳಿಂದ ಅಂದರೆ ಎಲ್ಲೆಲ್ಲಿ ಮಹಾಲಕ್ಷ್ಮಿ ನಮ್ಮ ದೇಹದಲ್ಲಿ ಕೊಟ್ಕೊಂಡು ಆ ಗುಣಗಳನ್ನು ನೆನೆಸ್ತಾ ಹೋಗ್ತಾಳೋ ಅದು ಚೇತ್ರ ಆಗ್ತಾ ಹೋಗ್ತದೆ. ಅದಕ್ಕೆ ಅಪರೋಕ್ಷಿ ಕೃತ ಶೀಶ ಸೋಪೇಕ್ಷಿತ ಭಾಗ ಅಂತ ನಮ್ಮ ಮಂತ್ರಾಲಯ ಪ್ರಭುಗಳು ಏನು ಹೇಳ್ತಾರೆ. ನಮ್ಮಲ್ಲಿ ಆ ಗುರುಗಳ ಅನುಗ್ರಹ ಬೇಕು. ಇವತ್ತು ದತ್ತಾತ್ರೇಯನ ಹುಣ್ಣಿಮೆ, ಗುರುಪೂರ್ಣಿಮೆ. ಇವತ್ತಿನ ದಿನ ಆ ಗುರುಗಳು ನನಗೆ ಅನುಗ್ರಹ. ಯಾರು? ದತ್ತ. ನನ್ನಲ್ಲಿ ರಜೋತಮ ಗುಣಗಳನ್ನು ನಿವಾರಣೆ ಮಾಡಿ ಸತ್ವಗುಣ ಪ್ರಚುರ ಮಾಡ್ತಕ್ಕಂತಹ ಉತ್ತಮ ಲಕ್ಷಣ ನಮ್ಮ ತಾಯಿ ಮಹಾಲಕ್ಷ್ಮಿದು, ಅದು ದತ್ತಾತ್ರೇಯಂದು. ಇದನ್ನು ನಾನು ಉಪಾಸನೆ ಮಾಡಿಕೊಂಡಾಗ, ಸಾಧಕ ಉಪಾಸನೆ ಮಾಡಿಕೊಂಡಾಗ ಆ ಲಕ್ಷ್ಮಿ ಏನಪ್ಪ ಅಂದರೆ ನನ್ನ ಕಣಗಳಲ್ಲಿಯೂ ತುಂಬಿಕೊಂಡಿರ್ತಾಳೆ. ಒಂದೊಂದು ಕಣದಲ್ಲಿ 3 ಆಕೃತಕ್ಕೆ 3 ಗುಣಗಳಿಂದ ಕೂಡಿದೆ. ರಜೋತ್ತಮ ಸತ್ವ 3ಗಳಿಂದ ತುಂಬಿಕೊಂಡು ಅಲ್ಲಿ ಆಗ್ತಕ್ಕಂಥ ಕ್ರಿಯೆ ಒಂದೊಂದು ಕಣಗಳಲ್ಲಿ ಏನಪ್ಪ ಅಂದರೆ ಅಲ್ಲಿ ಆಗ್ತಕ್ಕಂಥ ಕ್ರಿಯೆ ಮತ್ತೇನಪ್ಪ ಅಂದರೆ ಇಚ್ಛಾ ಜ್ಞಾನ ಕ್ರಿಯೆ. ಅಲ್ಲಿ ಜ್ಞಾನ, ಆ ಜ್ಞಾನ ಹೆಂಗೆ, ಆ ಇಚ್ಛಾ ಹೆಂಗೆ, ಆ ಕ್ರಿಯೆ ಹೆಂಗೆ ಎಂಬುದನ್ನು ಒಂದೊಂದು ಕಣಗಳಲ್ಲೂ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಪರಮಾತ್ಮ ಉಪಾಸನೆ ಮಾಡ್ತಾ ಹೋಗ್ತಾರೆ. ಇದು ಭಾವಿಸಿ ಪರಿ ನನಗೆ ಸಂತತ ನಿಖಿಳ ಸಂಪದವ. ಯಾರು ಆ ಜ್ಞಾನ ನನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾರೋ ಮುಕ್ತಿಗೆ ಒಳಗೆ ಅತ್ಯಂತ ಅದ್ಭುತವಾದ ಆನಂದವನ್ನು ಕೊಡ್ಬೇಕಂತ ಮಹಾಲಕ್ಷ್ಮಿ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ತೊಗೊಂಡು ಇಟ್ಟಿದ್ದಾಳೆ. ಈ ಸ್ಥೂಲ ಶರೀರ ಕೊಟ್ಟಿದ್ದಾಳೆ. ಅದನ್ನೇನಪ್ಪ ಅಂದ್ರೆ ರುಜುಗಣಸ್ತ್ರಿಂದ ಏನಪ್ಪ ಅಂದ್ರೆ, ರುಜುಗಳು ಅಂದರೆ ಭಕ್ತರಿಂದ ಏನಪ್ಪ ಅಂದರೆ ಈ ಜ್ಞಾನವನ್ನು ಕೊಟ್ಟು ನಮಗೆ ಒಳಗೆ ತನ್ನ ಪರಿವಾರವನ್ನು ಚೇತನ ಮಾಡ್ತಾ ಇದ್ದಾಳೆ. ಯಾರು ಆ ರೀತಿ ಉಪಾಸನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು, ಎಲ್ಲ ಅದ 18 ಪುರಾಣಗಳು ಬರ್ತವೆ, ಪಂಚರಾತ್ರಾಗಮ ಬರ್ತದೆ, ಮಹಾಭಾರತ ರಾಮಾಯಣ ಬರ್ತದೆ. ಈ ಎಲ್ಲ ಚಿಂತನೆ ಒಳಗೆ ಕಥೆಗಳು ಬರ್ತವೆ ಹೊರತು ಆ ಕಥೆಗಳ ಸಾರ ಗೊತ್ತಾಗಬೇಕು. ಸಾರದೊಳಗೆ ಗೂಢ ಏನಪ್ಪ ರಹಸ್ಯ ಗೊತ್ತಾಗಬೇಕು. ಇದು ಲಕ್ಷ್ಮೀ ಅನುಗ್ರಹದಾಗ್ತದೆ. ಇದಕ್ಕೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ. ಕೃತಿ ರಮಣ ಪ್ರದ್ಯುಮ್ನಂದನೆ ಚತುರವಿಂಶತಿ ತತ್ವಪತಿ ದೇವತೆ ಗುರುವಂತ ಮಾರುತ ನಿಜಪತ್ನಿ ಸತತ ಹರಿಯಲ್ಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರಿಪುಕರಣದಲ್ಲಿ ಅಂತ. ರಾಮಾಯಣ ಮಹಾಭಾರತದಲ್ಲಾಗ್ತಕ್ಕಂಥದ್ದು ಭಾಗವತದ್ದು ಒಳಗಿನ ರಹಸ್ಯ ತತ್ವವಲ್ಲ, ಆ ತತ್ವಗಳನ್ನು ನನಗೆ ಹೇಳ್ಕೊಡೋಕೆ ಯಾರು? ಪ್ರದ್ಯುಮ್ನ ಹೆಂಡತಿ, ಪ್ರದ್ಯುಮ್ನ ಮಗಳು. ಪ್ರದ್ಯುಮ್ನ ಹೆಂಡತಿ ಕೃತಿದೇವಿ, ಪ್ರದ್ಯುಮ್ನ ಮಗಳು ಏನಪ್ಪ ಅಂದ್ರೆ ಭಾರತೀದೇವಿ. ಬುದ್ಧಿ ನೀಡ್ತಕ್ಕಂಥಾಕೆ ನನ್ನ ಮನಸ್ಸಿನ ಕೃತಿದೇವಿ. ಎಲ್ಲ ಇಂದ್ರಿಯಗಳಿಂದ ಕರ್ಮ ಆಗ್ತಕ್ಕಂಥದ್ದೆಲ್ಲರಿಗೂ ಭೂದೇವಿಗೆ ಪ್ರೇರಕಳಾಗಿದ್ದು ಈ ಎಲ್ಲ ಕರ್ಮವನ್ನು ಮಾಡಿಸ್ತಕ್ಕಂಥ ಕಾರ್ಯ ಆ ತಾಯಿ ಮಾಡ್ತಾ ಇರ್ತಾಳೆ.
ಯಾರು ಈ ರೀತಿ ಉಪಾಸನೆ ಕೂಡ್ತೀವಿ ನಾವು, ಅವ್ರಿಗೆ ಏನಾಗ್ತದೆ ಅಂದ್ರೆ ಆ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಆ ಜ್ಞಾನ ಹೆಂಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೋ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಈಗ ನಾವು ಎಷ್ಟೋ ಕಡೆ ಕೇಳ್ತೀವಿ, ಪುರಾಣ ಕೇಳ್ತೀವಿ, ಉಪನಿಷತ್ತು ಕೇಳ್ತೀವಿ, ಉಪನಿಷತ್ ಸಾರ ಕೇಳ್ತೀವಿ. ಅಲ್ಲಿ ಏನಾಗ್ತಂದ್ರೆ 110 ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ರೂಪ, ಅಲ್ಲಿ ಪರಮಾತ್ಮನ ಗುಣಗಳು ಎಷ್ಟು ಅವ ಎಂಬುದು ಗೊತ್ತಾಗ್ತದೆ. ಆದರೆ ಒಂದು ವಿಚಾರ ಏನು ತಪ್ಪು ಮಾಡ್ತೀವಿ ಅಂತಂದರೆ, ಅದು ತಪ್ಪು ಅಂತ ವಾದ ಮಾಡ್ಲಿಕ್ಕೆ ಹೋಗ್ತೀವಿ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಂದರೆ ಅಪರಾಧ ನಂದೇ. ಅವ್ರಿಗೆ ಗೊತ್ತದ, ಅದನ್ನ ತಿಳ್ಕೊಂಡು ಓಹೋ ಇದೊಂದು ಹೊಸದು ಮಹಾಲಕ್ಷ್ಮಿ ಅಮ್ಮ ಏನಪ್ಪ ಅಂದ್ರೆ ನಮಗೆ ಈ ಜ್ಞಾನ ಕೊಡ್ತಾಯಿದ್ರು ಅವರನ್ನು ತಿಂತು ಅನ್ನೋ ಸಮಾಧಾನ ಗುಣ ನಮ್ಮಲ್ಲಿ ಬರಬೇಕು. ಅವ್ರು ಹೇಳ್ತಾಯಿದ್ರು, ಗುರುಗಳು ಹೇಳ್ತಾಯಿದ್ದಾರೆ, ಆ ಗುಣ ಏನಪ್ಪ ಅಂದ್ರೆ ಪರಮಾತ್ಮ ಗುಣ ಅವ್ರಿಗೆ ತೋರಿಸಿದ್ದಾನೆ, ನನಗೆ ಆ ಗುಣ ಗೊತ್ತ. ಇದಕ್ಕೆ ಈ ವಿಚಾರ ಎಲ್ಲಿ ಹೇಳ್ತಾರಂದ್ರೆ ಶ್ವೇತಾಶ್ವರರು ಅಂತ ಬರ್ತದೆ ಒಂದು ಉಪನಿಷತ್ತು. ಆ ಉಪನಿಷತ್ತಿನೊಳಗೆ 10 ಜನ ಏನಪ್ಪ ಅಂದ್ರೆ ಜ್ಞಾನಿಗಳು ಕುಳಿತುಕೊಂಡು ಪರಮಾತ್ಮ ಗುಣಗಳನ್ನು ಮಂಥನ ಮಾಡ್ತಾ ಹೋಗ್ತಾರೆ. ಆ ಮಂಥನ ಕ್ರಿಯೆಯೊಳಗೆ ಒಬ್ಬೊಬ್ಬರಿಗೆ ಪರಮಾತ್ಮ ಒಂದೊಂದು ಗುಣಗಳ ಏನಪ್ಪ ರೂಪ ಕ್ರಿಯೆ ಎಲ್ಲೋ ಗೊತ್ತಾಗ, ಶಬ್ದ ಸ್ಪರ್ಶ ರಸರೂಪ ಇವೆಲ್ಲವಲ್ಲ, ಆ ಎಲ್ಲವೂ ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ದರ್ಶನ ಆಗ್ತಾ ಹೋಗ್ತದಲ್ಲ, ಅದನ್ನ ಅವರು ವಿನಿಮಯ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಒಂದು ವ್ಯಕ್ತಿಗೆ ಪರಮಾತ್ಮನ 10 ಗುಣಗಳು ಗೊತ್ತಾಗ್ತವೆ. ಅವ್ರಿಗೆ ಒಂದೇ ಗೊತ್ತಿರ್ತದೆ, ಇವ್ರಿಗೊಂದು ಗೊತ್ತಿರ್ತದೆ. ನಮ್ಮ ಮುಂದೆ 10 ಮಂದಿ ಕೂತ್ಕೊಂಡಿದ್ದ 10 ಮಂದಿ 10 ಗುಣಗಳು ವಿಶೇಷ ಜ್ಞಾನ ಬರ್ತದೆ ನಮಗೆ. ಇದು ಲಕ್ಷ್ಮಿ ಈ ರೀತಿ ಉಪಾಸನೆ ತಿಳ್ಕೊಂಡು ಹೋದಾಗ ಮಹಾಲಕ್ಷ್ಮಿ ಸಂತುಷ್ಟಳಾಗಿ ನಮಗೆ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾಳೆ. ಅದಕ್ಕೆ ನೀ ಒಲಿ ಸೌಭಾಗ್ಯ ಪಾಲಿಸು. ಹೆಂಗೆ ಒಲಿಬೇಕು ಮಹಾಲಕ್ಷ್ಮಿ ಒಲಿತಾಳೆ ಅಂತ ನಮಗೆ ಆ ರೀತಿ ತತ್ವ ನಿರ್ಣಯಗಳನ್ನು ಮಾಡೋಕ್ಕಿಂತ ತತ್ವದಲ್ಲಿರ್ತಕ್ಕಂಥ ಗುಣಗಳನ್ನು ಹೆಕ್ಕಬೇಕಂದ್ರೆ ಜ್ಞಾನಿಗಳ ಹತ್ರ ಕೂಡಬೇಕು. ಅಲ್ಲೇ ನಾನೇ ಸರ್ವೋತ್ತಮ, ನಾನೇ ಶ್ರೇಷ್ಠ, ನನಗೆ ಗೊತ್ತಿದ್ದಷ್ಟು ನಿಮಗೇನು ಗೊತ್ತದ ಅನ್ನೋ ಚಿಂತನೆಯಲ್ಲಿ ಬಂತು. ಅಲ್ಲೇನಪ್ಪ ಅಂದ್ರೆ ಆ ಜ್ಞಾನ ಅಲ್ಲಿಗೆ ಸ್ಟ್ರಕ್ಕಾಗಿರ್ತದೆ ಅಂತ ತಿಳ್ಕೋಬೇಕು. ರಿಪೀಟ್ ಅದೇ ಬರ್ತದೆ, ಬೇರೆ ಮುಂದೆ ಬರೋದಿಲ್ಲ. ಎಲ್ಲೇ ತಾಳ್ಮೆ ಇರ್ತದೋ, ಎಲ್ಲೇ ಏನಪ್ಪ ಸಹನೆ ಇರ್ತದೋ, ಎಲ್ಲೇ ಪ್ರೀತಿ ಇರ್ತದೋ, ಆ ಪ್ರೀತಿಗೆ ಪರಮಾತ್ಮ ಒಲಿತಾನ ಹೊರತು, ಆ ತಾಳ್ಮೆಗೆ ಒಲಿತಾನ ಹೊರತು, ಆ ಸಹನೆಗೆ ಒಲಿತಾನ ಹೊರತು, ಅದು ಈ ನಮ್ಮ ಯಾರಿದ್ರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯಲ್ಲೇನಪ್ಪ ಅಂದರೆ ಈ 3 ಗುಣಗಳು ಅವ್ಯಾಹತವಾಗಿ ನಾವು ನಮ್ಮ ದೇಹದಲ್ಲಿ ಕೂತ್ಕೊಂಡಿತ್ತು. ಅವರನ್ನು ನಾನು ಈ ದೇಹದೊಳಗೆ ಏನಪ್ಪ ಚಿಂತನೆಗೆ ತಗೋಬೇಕು. ಆವಾಗ ಏನಾಗ್ತದೆ, ನೀ ಒಲಿದು ಸೌಭಾಗ್ಯ ಪಾಲಿಸು ಸೇವಕಾಧಮನೆಂದು. ನಾನು ಸೇವಕ ಅಧಮನಿದ್ದೀನಿ, ನಾನು ಶೂನ್ಯನಿದ್ದೀನಿ. ಯಾಕೆ ಜ್ಞಾನ ಶೂನ್ಯ ಆಯಿತು ನನಗೆ? ನೀನೆಲ್ಲ ಕೊಟ್ಟಿದ್ದಲ್ಲಮ್ಮ, ಎಲ್ಲೇ ಪ್ರಥಮ ಪರಾರ್ಧದೊಳಗೆ ನೀನೇನಪ್ಪ ಅಂದ್ರೆ ನನಗೆ ಕೊಟ್ಟಿದ್ದಿ. ಆ ಪದ್ಮಕಲ್ಪದೊಳಗೆ ನೀನು ತಿಂತದ್ದು ಮಾಡಬೇಕಂತ ಹೇಳಿಕೊಟ್ಟಿದ್ದೆ. ಆದರೆ ಕಲಿಯ ಕಲ್ಮಶ ಸವಾಸದಿಂದ ನನಗೆ ಆ ಜಡ ಪ್ರೇರಕ ಆಯಿತು ಹೊರಗಡೆ. ಆ ಜಡದಿಂದ ನಾನು ಏನಾಗಿದ್ದೀನಿ ಅಂದರೆ ಆ ಪ್ರಜ್ಞೆ ನನಗೆ ಬರಲೇ ಇಲ್ಲ. ಆ ಜಡದೊಳಗೆ ನಾನು ಅವಾಗ ಏನಾಗಿದ್ದೆ, ಪ್ರಾಜ್ಞನ ಉಪಾಸನೆ ಮಾಡಿಸಿದ್ದೆ ನೀನು, ಆದರೆ ನನಗದು ಚಿಂತನೆಗೆ ಬರಲೇ ಇಲ್ಲ. ಅದಕ್ಕೆ ನಾನು ಅಧಮನಾಗಿದ್ದೀನಿ. ಆ ಜಡದಿಂದ ಪ್ರಕೃತಿಗೆ ತೊಗೊಂಬಂದೀನಿ, ಪಂಚಭೌತಿಕ ಶರೀರ ಕೊಟ್ಟು ನೀನು, ಲಿಂಗ ಶರೀರ ಧಾರಣೆ ಮಾಡಿದೆ ನೀನು, ಲಿಂಗ ಶರೀರಕ್ಕೆ 3 ಆವರ್ಕನ್ನು ಹಚ್ಚಿಕೊಟ್ಟು ನೀನು, ಬ್ರಹ್ಮದೇವರ ಮಾನಸ ಪುತ್ರ ಹೊರಗೆ ಹಾಕಿದ್ದು ನನಗೆ. ಬ್ರಹ್ಮದೇವನ ಕೂಡಿಸಿ ಒಳಗಡೆ ನೀನು ನಿನ್ನ ಪರಿವಾರ ದೇವತೆ ಕೂತ್ಕೊಂಡು, ಆದರೆ ಇಷ್ಟೆಲ್ಲ ಕೂತ್ಕೊಂಡಿದ್ದು ನನಗೆ ಆ ಜಡ ಪ್ರಕೃತಿಯಿಂದ ನಾನು ದೂರ ಆಗಿಬಿಟ್ಟೆ. ನಾನು ಬರಲೇ ಇಲ್ಲ ಹೊರಗಡೆ. ನಾನು ತಿಳ್ಕೊಳ್ಳಿ, ಈ ದೇಹ ನಂದು, ಈ ಮನಸ್ಸು ನಂದು, ಈ ಇಂದ್ರಿಯಗಳು ನಂದು, ಈ ಕಣ್ಣು ನಂದು, ಈ ಮೂಗು ನಂದು, ಈ ಎಲ್ಲ ಸಂಪತ್ತು ನಂದು. ಅಲ್ಲಿವರೆಗೆ ಕಾಣುತ್ತಲ್ಲ, ಆ ಎಲ್ಲ ಹೊಲ ನಂದೇ, ಆ ಗುಡ್ಡ ನಂದೇ, ಆ ಬೆಟ್ಟ ನಂದೇ ಅಂತ ಹೇಳಿಬಿಟ್ಟು ಅಜ್ಞಾನ, ಆ ಜಡದ ಚಿಂತನೆ ಅದು ಬಿಟ್ಟು ಹೋಗ್ತಾ ಇಲ್ಲ ನನಗೆ. ಅದಕ್ಕೆ ನಾನೇನಾಗಿದ್ದೀನಿ, ಅಧಮನಾಗಿದ್ದೀನಿ. ಸೇವಕ ಕರೆ ಅದು ಅಧಮನಾಗಿದ್ದೀನಿ. ನೀನು ನನ್ನನ್ನು ಅನುಗ್ರಹ ನನ್ನ ಅಧಮತ್ವವನ್ನು ನೀ ಎಣಿಸ್ಬೇಡ. ಏನು ಅದ್ಭುತ ಚಿಂತನೆ ದಾಸರಾಯರದು.
ಆ ಕರಳು ಕಿತ್ತಿ ಬರಬೇಕು. ಲಕ್ಷ್ಮೀದೇವಿ ಅಯ್ಯೋ ಎಷ್ಟು ಗೊಳಾಡ್ತದೆ ನನ್ನ ಕಂದ ಅಂತ ಓಡಿ ಬರಬೇಕು. ಹರಿಯ ಹೃದಯದ ನೀನೇ ನಿತ್ಯದೆ ಇರುವ ತೆರೆದಲ್ಲಿ ನಿನ್ನ ಕಳೆಗಳು ಇರಲಿ ಎಣ್ಣೆಯ ಹೃದಯ ಸದರದೆ ಸರ್ವಕಾಲದಲ್ಲಿ ನಿರ್ತ ನಿನ್ನೆಯ ಭಾಗ್ಯ ಕಳೆಗಳು ಬೆರೆದ ಸುಖಗಳ ಸಲ್ಲಿಸಿ ಸಲಹಲಿ ಸಿರಿಯ ಶ್ರೀ ಹರಿರಾಣಿ ಸರಸಿ ಐನ ಕಲ್ಯಾಣಿ. ಸರ್ವ ಸೌಖ್ಯ ಏನಪ್ಪ ಸೌಖ್ಯಪ್ರದೇ ದೇವಿ ಅಂತ ಏನು ಹರಿಯ ಹೃದಯದಿ ಪರಮಾತ್ಮನ ಹೃದಯದಲ್ಲಿ ಶ್ರೀವತ್ಸನಾಗಿ ಶ್ರೀನಿವಾಸನ ಹೃದಯ ಕಮಲಲ್ಲಿ ಕುತ್ಕೊಂಡಿದ್ದೆಲ್ಲ ಅದರಂತೆ ನೀನಿಲ್ಲಿ ಕೂತ್ಕೋ, ನಿನ್ನ ಹೃದಯ ಕಮಲದ ಹರಿ ಬಂದು ಕೊಡ್ತಾನೆ. ಆವಾಗ ನನಗೇನಾಗ್ತದೆ ಗೊತ್ತಾ, ನಾನು ಯಾರಂತ ಗೊತ್ತು ಮಾಡಿಸ್ಕೊಡ್ತೀನಿ. ಹೇಳ್ತೇನೆ ನೀನು ನಿಮ್ಮಪ್ಪ ಈತ ಅಂತ ಹೇಳ್ತೇನೆ, ನೀನು ಈತ ನಿನ್ನ ಬಿಂಬ ಅಂತ ಹೇಳ್ತೇನೆ ನೀನು. ಇದು ಹರಿಯೇ ಹೃದಯ ನೀನೇ ನಿಂತಿದ್ದು ಇರುವ ಥರದಲ್ಲಿ ನಿನ್ನ ಕಳೆಗಳು ಇರಲಿ ಎಣ್ಣೆಯ ಹೃದಯ ಸದನದಲ್ಲಿ. ಆ ನಿನ್ನ ಕಳೆಗಳಿದ್ದರೆ ಮಾತ್ರ ನಿನ್ನ ಭವ್ಯವಾಗಿರ್ತಕ್ಕಂಥ ಈ ದೇಹದ ಏನಪ್ಪ ಭಂಗಲೆ ಮಾಡ್ಕೊಂಡಿರ್ತೀಯ, ಅಲ್ಲಿ ಬಂದು ಕೂಡ್ತೀಯ ನೀನು. ಅದಕ್ಕೆ ದಾಸ ಹೇಳ್ತಾರೆ, ಶ್ರವಣ ಮನಕ ಆನಂದವೀಯುವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಳು ಇಹ ಫಲಗಳಿತ್ತು ಸಲಹುವುದು. ಭುವನ ಪಾವನವೇನಪ್ಪ ಅಂದ್ರೆ ಈ ದೇಹನ ಅದ್ಭುತವಾಗ್ತಕ್ಕಂಥ ಒಂದು ಭುವನ, ಈ ಭುವನ ಪಾವನ ಮಾಡ್ತಕ್ಕಂತಹ ಆ ಕಳೆಗಳು ನಿನ್ನಲ್ಲಿದೆ. ಜಗನ್ನಾಥ ಪ್ರಭುಗಳು ಇದನ್ನ ಹೇಳಿದರು, ಗುರು ಜಗನ್ನಾಥ ಪ್ರಭುಗಳು ಅದನ್ನ ಇನ್ನೂ ಹೆಚ್ಚು ಹೇಳಿದರು. ಈ ದೇಹಕ್ಕೆ ಏನಪ್ಪ ಅಂದ್ರೆ ಪುರ ಅದಲ್ಲ, ಇದರೊಳಗೆ ನಾನು ಜಡದಿಂದ ಕುತ್ಕೊಂಡ್ಬಿಟ್ಟಿದ್ದೀನಿ. ಆ ಭುವನ ಪಾವನ ಆಗಬೇಕು. ಅದಕ್ಕಾಗಿ ನಿನ್ನ ಕಳೆಗಳ ಅಭಿವೃದ್ಧಿ ಆಗಲಿ. ನಿನ್ನ ಕಳೆಗಳು ಎಲ್ಲಿ ಹೆಚ್ಚಿರ್ತವೋ ಅಲ್ಲೇನಪ್ಪ ಅಂದ್ರೆ ಹರಿವರ್ತಾನ. ಇದಕ್ಕೊಂದು ಲೌಕಿಕ ದೃಷ್ಟಾಂತ ಕೊಡಬೇಕು. ಸತ್ಯವತಿ ಮೊದಲು ಮತ್ಸ್ಯಗಂಧಿ ಆಗಿದ್ಲು. ವೇದವ್ಯಾಸರ ಪರಾಶರ ಸಂಪರ್ಕದಿಂದ ವೇದವ್ಯಾಸರು ಹುಟ್ಟಿದ್ರು. ಅವಾಗ ಮತ್ಸ್ಯಗಂಧಿ ಹೋಗಿ ಏನಪ್ಪ ಅಂದ್ರೆ ಯೋಜನಗಂಧಿ ಅಂತ ಅಲ್ಲ. ವೇದವ್ಯಾಸರು ಹುಟ್ಟಿದ ನಂತರ ಅದಕ್ಕಿಂತ ಮುಂಚೆ ಮತ್ಸ್ಯಗಂಧಿ ಆಗಿಲ್ಲ. ಈಗ ನಾನು ಹೆಂಗಿದ್ದೇನೆ ಅಂದರೆ ಆ ಮತ್ಸ್ಯಗಂಧಿ ಇದ್ದಾಗಿದೆ. ಕೆಟ್ಟ ದುರ್ನಾಥ ಬರ್ತಾಯಿದ್ರು ನನ್ನಲ್ಲಿ. ಆ ವೇದವ್ಯಾಸರು ಹುಟ್ಟಿಸ್ಬೇಕು ನೀನು, ಆ ಸತ್ಯವತಿ ಆಗಬೇಕು ನಾನು. ಆ ಯೋಜನಗಂಧಿ ಹುಡ್ಕೊಂಡು ಯಾರು ಶಂತನು ಮಹಾರಾಜ ಬಂದ. ಶಂತನು ಮಹಾರಾಜ ಬಂದು ಆ ವಾಸನೆ ಹಿಡ್ಕೊಂಬಂದ. ಅದರಂತೆ ನಾನು ನಿನ್ನ ವಾಸನೆ ಹಿಡ್ಕೊಂಡು ಹೋಗ್ಬೇಕಾಗಿದೆ, ನಿನ್ನ ವಾಸನೆಯನ್ನು ಕೊಡು, ನಿನ್ನ ಗುಣಗಳನ್ನು ಕೊಡು. ಮುಂದೆ ಭೀಷ್ಮ ಹುಟ್ಟಿದ. ಭೀಷ್ಮ ಜೊತೆಗೆ ಏನಪ್ಪ ಅಂದರೆ ಮತ್ತೇನೆ ಆ ಕತೆ ಮತ್ತೆ ಭಾಳ ದೂರ ಹೋಗ್ತದೆ. ಅದನ್ನು ನಾನು ಹೇಳಿದಿಷ್ಟೇ ಏನಪ್ಪ ಅಂದರೆ ಮತ್ಸ್ಯಗಂಧಿ ತೆಗೆದು ಯೋಜನಗಂಧಿಯನ್ನು ಮಾಡಿದಂತಹ ಭೂತಾತ್ಮ ಆ ಪರಾಶರ ಏನಪ್ಪ ಅಂದ್ರೆ ಪರಮ ಅಜ್ಞಾನ ನನ್ನಲ್ಲಿ ನೀನು ಪರಾಶರ ರೂಪದಿಂದ ಒಳಗೆ ಪ್ರಕಟನಾಗಿ ವೇದವ್ಯಾಸ ದೇವರನ್ನ ತಂದು ಕೂಡಿಸಿದ ಮಾತ್ರ ನನಗೆ ಯೋಜನಗಂಧಿ ಆಗ್ತದೆ. ಎಲ್ಲ ಜೀವರಾಶಿಗಳು ದೂರ ಸರಿತವೆ. ಅನಂತ ದೇವತೆಗಳು ಮಾತ್ರ ಬರ್ತಾರೆ. ಮತ್ಸ್ಯಗಂಧಿ ಇದ್ದರೆ ದೈತ್ಯರು ಬರ್ತಾರೆ. ಮೀನು ತಿನ್ನೋರು, ಮೊಸಳೆ ತಿನ್ನೋರು, ಕುರಿ ತಿನ್ನೋರು ಇವರೆಲ್ಲ ಇದ್ದಾರಲ್ಲ, ಈ ಮಂದಿ ಮತ್ಸ್ಯಗಂಧಿ ಆಗ್ತಾರೆ. ನಾವೀಗ ದಯವಿಟ್ಟು ಏನಪ್ಪ ಅಂದ್ರೆ ಆ ಮತ್ಸ್ಯಗಂಧಿ ಲಿಸ್ಟ್ನಾಗಿದ್ದೀನಿ ನಾನು. ನಿನ್ನನ್ನು ಯೋಜನಗಂಧಿಯನ್ನು ಮಾಡ್ತಾಯಿ. ನೀನು ಬಂದು ಸಂತೋಷದಿಂದ ಕುತ್ಕೊಂಡೆ ಅಂದ್ರೆ ನನ್ನ ದೇಹದೊಳಗೆ ನಾನು ಯೋಜನಗಂಧಿ ಆಗ್ತೀನಿ. ಆ ವೇದವ್ಯಾಸರು ಬಂದುಬಿಡ್ತಾರೆ, ಟಕ್ಕಂತ ಬರ್ತಾರೆ ಅವರು. ನೀನು ಇದ್ದಲ್ಲ ಹರಿ ಬರ್ತಾನೆ. ಇದು ಹರಿಯ ಹೃದಯದಿ ನೀನು ಹೆಂಗಿದ್ಯೋ ಅಂತ ಈ ಮಾತನ್ನು ದಾಸ ಹೇಳ್ತಾರೆ. ನಿರುತ ನಿನ್ನೆಯ ಭಾಗ್ಯಗಳು ಬೆರೆತು ಸುಖಗಳು ಸಲ್ಲಿಸಲಹಲಿ. ಈ ನಿರುತ ಅದು ಒಂದಿನ ಅಲ್ಲ, ಆ ಹರಿಯ ನೀರಾಗಬೇಕು ನಿನ್ನ ಕಳೆಗಳು. ಓತೋಪ್ರೋತವಾಗಿ ನಿನ್ನ ಚಿಂತನೆಯನ್ನು ನನ್ನಲ್ಲಿ ಬರಬೇಕು. ನಿನ್ನ ಸಹಿತ ಆ ಹರಿಯ ಗುಣಗಳನ್ನು ನನ್ನಲ್ಲಿ ಪ್ರಕಟ ಆಗ್ತಾ ಹೋಗಬೇಕು. ಆ ರೀತಿ ಏನಪ್ಪ ಅಂದ್ರೆ ನನಗೆ ನೀನು ಅನುಗ್ರಹ ಮಾಡು. ಸುಖಗಳ ಸಿರಿಯ ಹರಿರಾಣಿ ಸರಸಿಯನ ಕಲ್ಯಾಣಿ. ಹರಿರಾಣಿ ನನ್ನ ಹೃದಯದೊಳಗೆ ನೀನು ಸನ್ನಿಧಾನ ಕೂತ್ಕೊಂಡು ಆ ಪರಮಾತ್ಮನ ಕರೆದು ತಂದು ನಿಲ್ಲಿಸಿ ಏನಪ್ಪ ಅಂದ್ರೆ ನನಗೆ ಅದ್ಭುತವಾದ ಜ್ಞಾನ ಸಂಪತ್ತನ್ನು ನೀಡಿ ನನ್ನ ಉದ್ಧರಿಸ್ತಾಯಿ ಅಂಥೇಳಿ ಬಂದ. ದೇವಿ ನಿನ್ನೆಯ ಕಳೆಗಳಿಂದಲೇ ಜೀವಿಸುವುದಿ ಜಗವು ನಿತ್ಯದಿ ಭಾವಿಸಿ ಪರಿ ಅನಿಗೆ ಸಂತತ ನಿಖಳ ಸಂಪದವ. ದೇವಿ ರಮ್ಯಾ ಉಕಾರವಿಂದಳೆ ನೀ ಒಲಿದು ಸೌಭಾಗ್ಯ ಪಾಲಿಸು ಸೇವಕಾದ ಮನೆಯಿಂದ ಬ್ಯಾಗನೆ
ಒಲೆ ನೀಯನಗೆ ಹರಿಯ ನಿನ್ನೆ ಹರಿಯ ಹೃದಯ ನೀನೇ ಎತ್ತಿದ್ದು ಇರುವ ಥರದಲ್ಲಿ ಏನಪ್ಪ ಅಂದ್ರೆ ಈ ಸ್ತೋತ್ರದಿಂದ ಆ ಹರಿಯನ್ನು ಏನಪ್ಪ ಮಹಾಲಕ್ಷ್ಮಿಯನ್ನು ಲಕ್ಷ್ಮಾಂತರದ ಹರಿಯನ್ನು ಉಪಾಸನೆ ಮಾಡ್ತಕ್ಕಂಥ ಅದ್ಭುತ ಚಿಂತನೆಯನ್ನು ಗುರು ಜಗನ್ನಾಥಾಸರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನು ಅಸ್ಮದ್ ಭೀಮಮೂರ್ತಂತರ ಚಿತಾವತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ನಮಃ ಹರೇ ನಮಃ ಹರೇ ನಮಃ.